ನಮ್ಮ 22ನೇ ತಾರೀಕು ಏನು ಕರ್ನಾಟಕ ಬಂದ್ ಕರೆದಿದ್ದೇವೆ. ಆ ಬಂದ್ನಲ್ಲಿ ರಾಜ್ಯಪಾಲರ ಭಾಷಣವನ್ನು ವಿರೋಧ ಮಾಡ್ತೀವಿ. ರಾಜ್ಯಪಾಲರ ಭಾಷಣ ಅವ್ರು ಏನೇ ಆಗಲಿ ಅವ್ರ ಭಾಷೆಯಲ್ಲಿ ಬರೆದು ಕನ್ನಡದಲ್ಲೇ ಓದಬೇಕು, ಕನ್ನಡದಲ್ಲೇ ಮಾತನಾಡಬೇಕು. ಇದು ಸ್ಪಷ್ಟ. ಮತ್ತು 22ನೇ ತಾರೀಕು ಕರ್ನಾಟಕ ಬಂದ್, ಅಖಂಡ ಕರ್ನಾಟಕ ಬಂದ್. ಈಗಾಗಲೇ ಬಂದ್ಗೆ ಬೆಳಗಾವಿಯಿಂದ ಚಾಮರಾಜನಗರ, ಮಂಗಳೂರಿನಿಂದ ಕೋಲಾರದವರೆಗೆ ಅಗಾಧವಾಗಿ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. ಸುಮಾರು 2,000 ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. 8ನೇ ತಾರೀಕು ಹತ್ತಿ ಬೆಲೆ ಬಂದ್ ಮಾಡುವ ಮೂಲಕ ಮೇಕೆದಾಟು ತಮಿಳುನಾಡು ಧೋರಣೆಯನ್ನು ವಿರೋಧಿಸಿ ಮೇಕೆದಾಟಿಗೆ ಬೆಂಬಲ ಆಗಲೇಬೇಕು ಅಂತೇಳಿ ಹೋರಾಟ. 10ನೇ ತಾರೀಕು ಬೆಂಗಳೂರಿನಿಂದ ಬೆಳಗಾವಿ ಭಾರಿ ದೊಡ್ಡ ಹೋರಾಟ ಬೆಳಗಾವಿಯಲ್ಲಿ. 18ನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಅನೇಕ ಮುಖಂಡರುಗಳನ್ನ ಕನ್ನಡ ಒಕ್ಕೂಟ ಕರೆದಿದೆ. ಭಾಳ ಎಲ್ಲರನ್ನೂ ಅನೇಕರು ಕರೆದಿದ್ದೇವೆ ಅವರ ಬೆಂಬಲವನ್ನು ಪಡೆಯೋದಕ್ಕೆ. ಈ ಬಂದು ಬರೀ ಒಂದೇ ಅಲ್ಲ, ಇದು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕು. ಇದು ಚಾಲಕರ ಬಂದ್, ಚಾಲಕರಿಗಾಗಿ ಬಂದ್. ಒಬ್ಬ ಚಾಲಕನನ್ನ ಮರಾಠಿಯವರು ಹೊಡೆದು ಅವರ ಪ್ರದೇಶದಲ್ಲಿ ಅವನಿಗೆ ಬಣ್ಣ ಹಚ್ಚಿ ಅಪಮಾನ ಮಾಡಿದ್ದಾರೆ. ಇದು ಕರ್ನಾಟಕ ರಾಜ್ಯದ ಚಾಲಕರಿಗೆ ಆದಂಥ ಅವಮಾನ. 22ನೇ ತಾರೀಕು ನಡೆಯುವ ಬಂದ್ ಚಾಲಕರಿಗಾಗಿ, ಚಾಲಕರ ಗೌರವಕ್ಕಾಗಿ, ಚಾಲಕರಿಗಾಗಿರುವ ಅನ್ಯಾಯವನ್ನು ಪ್ರತಿಭಟನೆ ಮಾಡೋದಕ್ಕಾಗಿ. ಆವತ್ತು ಚಾಲಕರು ಬಸ್ನಲ್ಲಿ ಹತ್ತಬಾರದು, ಕಾರುಗಳಲ್ಲಿ ಹತ್ತಬಾರದು. ಖಾಸಗಿ ಇರ್ಬೋದು, ಸರ್ಕಾರ ಇರ್ಬೋದು, ಯಾವುದೇ ಇರ್ಬೋದು. ನನ್ನ ಪ್ರಕಾರ ಮುಖ್ಯಮಂತ್ರಿಗಳ ಕಾರನ್ನು ಅವ್ರ ಚಾಲಕ ಹತ್ತಬಾರದು, ಮಂತ್ರಿಗಳ ಕಾರನ್ನು ಚಾಲಕರು ಹತ್ತಬಾರದು. ಚಾಲಕರಿಗೆ ಗೌರವ ಬೇಕು, ಚಾಲಕರಿಗೆ ಮನ್ನಣೆ ಬೇಕು, ಚಾಲಕರಿಗಾಗಿ ಹೋರಾಟ. ಅದರ ಜೊತೆಯಲ್ಲಿ ಮಹದಾಯಿ, ಕಳಸಾ ಬಂಡೂರಿ, ಮೇಕೆದಾಟು, ಉತ್ತರ ಕರ್ನಾಟಕ, MES ವಿರೋಧ, ಹೈದರಾಬಾದ್ ಕರ್ನಾಟಕ. ಇದು ಬಹಳ ಚಾಲಕರು ಎಚ್ಚರ, ಹತ್ತಬೇಡಿ. ಯಾರು ಏನೇ ಹೇಳಲಿ, ಸಾರಿಗೆ ಸಚಿವರಾರೇ ಹೇಳಲಿ, ಯಾರೇ ಹೇಳಲಿ, ಖಂಡಿತ ಬಸ್ ಹತ್ತಬೇಡಿ. ನಿಮ್ಮ ಗೌರವಕ್ಕಾಗಿ ನಾವು ಇವತ್ತು ನಿಮಗೋಸ್ಕರ ಇವತ್ತಿನಿಂದ ಚಾಲಕರ ಒಂದು ಇದು ಚಾಲಕರ ಬುಷರ್, ಇದನ್ನು ಇವತ್ತಿನಿಂದ 22ನೇ ತಾರೀಕಿನವರೆಗೂ ಚಾಲಕರ ಗೌರವಕ್ಕಾಗಿ, ಚಾಲಕರಿಗೆ ಶಕ್ತಿ ಕೊಡೋದಕ್ಕಾಗಿ ಕರ್ನಾಟಕದ ಚಾಲಕರು, ಗಂಡು ಚಾಲಕರು, ಕರ್ನಾಟಕದ ಚಾಲಕರು, ವೀರ ಚಾಲಕರು, ಕರ್ನಾಟಕದ ಚಾಲಕರು, ನಿಮಗೆ ನಾನು ನಿಮ್ಮ ಪರವಾಗಿ ನಿಲ್ತಾ ಇದ್ದೇವೆ. ಯಾರು ಏನೇ ಹೇಳಲಿ, ಖಾಸಗಿ ಆಗಲಿ, ಕಾರುಗಳಾಗಲಿ, ಯಾವ ಚಾಲಕರು ಹತ್ತಬೇಡಿ, ಬಸ್ ಹತ್ತಬೇಡಿ, ಕಾರ್ ಹತ್ತಬೇಡಿ. ಇದು ಶಬ್ದ ನಿಮಗೋಸ್ಕರ, ಚಾಲಕರಿಗೋಸ್ಕರ. 22 ಕರ್ನಾಟಕ ಬಂದ್, ಚಾಲಕರ ಬಂದ್. 22 ಕರ್ನಾಟಕ ಬಂದ್, ಚಾಲಕರ ಬಂದ್. ಇಲ್ಲೇ ಸಾಕು ಬೇಕಾಗ್ತದೆ, ಸಾಕು ಸುಮ್ಮನೆ.